ಹಾಯ್ ಎಲ್ಲರಿಗೂ ನಮಸ್ಕಾರ. ಭಾಗ್ಯಲಕ್ಷ್ಮಿ ಸೀರಿಯಲಲ್ಲಿ ಇವತ್ತು ಏನೆಲ್ಲ ಆಗ್ತಾ ಇದೆ ಅಂತ ನೋಡಿಕೊಂಡು ಬರೋಣ. ಶ್ರೇಷ್ಠ ಎಲ್ಲರಿಗೂ ಕಾಫಿ ಮಾಡಿ ಕೊಡೋಷ್ಟರಲ್ಲಿ ತುಂಬ ಸುಸ್ತಾಗ್ಬಿಡ್ತಾಳೆ. ಕಾಫಿ ಮಾಡಿಕೊಟ್ಟು ಸ್ವಲ್ಪ ಹೊತ್ತು ಸೋಫಾ ಮೇಲೆ ಕುತ್ಕೊಳ್ಳೋಣ ಅಂತ ಕುತ್ಕೊಳೋಕ್ಕೆ ಬಂದಾಗ ಆಗ ಶ್ರೇಷ್ಠ ಏನು ಮಾಡ್ತಾ ಇದ್ದೀ ಅಂತ ಕುಸುಮ ಹೇಳ್ತಾರೆ. ಅದು ಅತ್ತೆ, ಕೆಲಸ ಎಲ್ಲ ಆಯಿತು ಅಲ್ವಾ, ಸ್ವಲ್ಪ ಸುಸ್ತಾಗ್ತಾ ಇತ್ತು, ಅದಕ್ಕೆ ರೆಸ್ಟ್ ಮಾಡೋಣ ಅಂತ ಕುತ್ಕೊಂಡೆ, ರೆಸ್ಟ್ ಮಾಡೋಕ್ಕೆ ಅಂತ ಹೇಳ್ತಾಳೆ. ಎಷ್ಟು ಅಂತ ಕೆಲಸ ಮಾಡಿ ಮಾಡಿ ಸಾಕಾಯಿತು ಅಂತ ಶ್ರೇಷ್ಠ ಹೇಳಿದಾಗ, ಒಂದು ಕಾಫಿ ಮಾಡೋಕ್ಕೆ ಈ ಥರ ಮಾಡ್ತಾ ಇದೀಯಾ, ಏನೆಲ್ಲ ಮುಗೀತು ಕೆಲಸ, ಈಗ ಶುರುವಾಗಿದೆ, ಈಗಿನ್ನ ಮೊದಲೇ ಕೆಲಸ ಮುಗಿಸಿದಿ ಅಂತ ಕುಸುಮ ಹೇಳಿದ ತಕ್ಷಣ, ಏನು ಇನ್ನೂ ಕೆಲಸ ಇದೆಯಾ, ಏನತ್ತೆ ಹೇಳ್ತಾ ಇದ್ದೀರಾ, ಅಂಥದ್ದು ಏನು ಮಾಡಬೇಕು ಅಂತ ಶ್ರೇಷ್ಠ ಹೇಳಿದಾಗ, ಈ ಕಾಫಿ ಕಪ್ಪೆಲ್ಲ ತಗೊಂಡೋಗಿ ಸಿಂಕಲ್ಲಿ ತೊಳೆದು ಎತ್ತಿಟ್ಟು ಅದಾದಮೇಲೆ ಈಗ ತಿಂಡಿ ಮಾಡೋಕ್ಕೆ ಶುರು ಮಾಡ್ಕೊ, ಮಕ್ಕಳಿಗೆಲ್ಲ ಟೈಮ್ ಆಗುತ್ತೆ ಸ್ಕೂಲ್ಗೆ ಕಾಲೇಜ್ಗೆ ಹೋಗೋಕ್ಕೆ ಅಂತ ಕುಸುಮ ಹೇಳಿದ ತಕ್ಷಣ, ಏನು ತಿಂಡಿ ಮಾಡಬೇಕಾ ನಾನು ಅಂತ ಶ್ರೇಷ್ಠ ಹೇಳ್ತಾಳೆ. ಹೌದು, ನೀನೇ ತಾನೇ ನನ್ನ ಸೊಸೆ, ಅಂದಮೇಲೆ ಈ ಮನೆ ಸೊಸೆಯಾಗಿ ಮನೆಯವ್ರಿಗೆಲ್ಲ ತಿಂಡಿ ಮಾಡಬೇಕಾಗಿರೋದು ನೀನೇ, ಹೋಗೋಗು ಬೇಗ ಮಾಡು ಅಂತ ಇಲ್ಲಿ ಕುಸುಮ ಹೇಳ್ತಾರೆ. ಒಂದು ಕೆಲಸ ಮಾಡು, ಬಾಗೆ ಮಾಡೋ ಥರನೇ ಒತ್ಸಾವ್ಗೆ ರಸಾಯನ ಮಾಡು, ಅದಕ್ಕೆ ಅಲ್ವಾ ಇವಳು ಫೇಮಸ್ಸು, ಇವಳಿಗಿಂತ ಚೆನ್ನಾಗಿ ಅಡುಗೆ ಮಾಡೋಕ್ಕೆ ಬರುತ್ತೆ ಅಂತ ಇವಳು ಮುಂದೆ ತೋರಿಸ್ಕೋಬೇಕು ಅಲ್ವಾ, ನನ್ನ ಸೊಸೆ ಅಂದಮೇಲೆ ಸುಮ್ಮನೆನಾ, ಅದಕ್ಕೆ ಹೋಗಿ ಒತ್ಸಾವ್ಗೆ ರಸಾಯನ ಮಾಡು, ಹೋಗು ಮಾಡ್ಕೊಂಡು ಬರೋಗು ಅಂತ ಕುಸುಮ ಹೇಳಿದ ತಕ್ಷಣವೇ, ಏನು ಅಯ್ಯೋ ನಂಗೆ ಬರೋದಿಲ್ಲ ಅತ್ತೆ ಅಂತ ಹೇಳಿದಾಗ, ಇವಾಗಲೂ ಕಾಫಿ ಬರೋಲ್ಲ ಅಂದೆ ತಾನೇ, ಆದರೂ ಮಾಡ್ಕೊಂಡು ಬಂದಿದೀಯ ತಾನೇ, ಅದೇ ಥರನೇ ಯಾವುದೋ ವಿಡಿಯೋನೋ ಏನೋ ನೋಡಿಕೊಂಡು ಮಾಡ್ಕೊಂಡು ಬಾ ಹೋಗು ಅಂತ ಕುಸುಮ ಹೇಳ್ತಾರೆ. ಆದರೆ ಬಾಗೆಗಿಂತ ಚೆನ್ನಾಗಿ ಮಾಡಿರಬೇಕು, ನೀನು ನನ್ನ ಸೊಸೆ ಅಂತ ತೋರಿಸ್ಕೊಳ್ಳೋಕ್ಕೆ ನಿಂಗೆ ಸ್ವಲ್ಪ ಗೌರವ ಆದರೂ ಇರುತ್ತೆ ಅಂತ ಕುಸುಮ ಹೇಳಿದಾಗ, ಅಯ್ಯೋ ನನ್ನ ಕರ್ಮ, ನಾನು ಏನು ಮಾಡಲಿ, ಯಾಕಾದರೂ ಈ ಮನೆಗೆ ಬಂದಿದ್ದೀನೋ ಅಂತ ಅನ್ನಿಸ್ತಾ ಇದೆ, ಈ ತಾಂಡವ್ ಜೊತೆ ಈ ಮನೆಯವರೆಲ್ಲ ಫ್ರೀಯಾಗಿ ಸಿಕ್ಕಿದ್ದಾರೆ, ಅದ್ರ ಜೊತೆ ಈ ಮನೆ ಕೆಲಸ ನಾನೇ ಮಾಡಬೇಕಾ, ಮಹಾರಾಣಿ ಥರ ಇದ್ದೆ ನಾನು ಅಂತ ಕೋಪ ಮಾಡಿಕೊಂಡು, ಇದಕ್ಕೆ ನಾ ಇಷ್ಟೊಂದೆಲ್ಲ ಓದ್ಕೊಂಡಿರೋದು ನಾನು ಅಂತ ಶ್ರೇಷ್ಠ ಮನಸ್ಸಲ್ಲಿ ಅನ್ಕೊತಾ ಇರ್ತಾಳೆ. ಏನದು, ಏನೋ ಗುಸು ಅನ್ನೋ ಥರ ಇದೆಯಲ್ಲ ಮನಸ್ಸಲ್ಲಿ, ಏನೋ ಬೈಕೊಳ್ತಾ ಇದೀಯ ಅಂತ ಕುಸುಮ ಹೇಳಿದ ತಕ್ಷಣ, ಅಯ್ಯೋ ಇಲ್ಲ ಅತ್ತೆ, ಇಲ್ಲ, ಮಾಡಬೇಕು ಅಲ್ವಾ, ನಾನೇ ಮಾಡ್ತೀನಿ, ನಂಗೆ ಬರುತ್ತೆ ಅಂತ ಶ್ರೇಷ್ಠ ಹೇಳಿ ಹೋಗ್ತಾಳೆ. ಅಯ್ಯೋ ಆ ಭಾಗ್ಯ ಥರ ಅಂತೂ ಮಾಡೋಕ್ಕೆ ಬರೋದಿಲ್ಲ, ಇದು ಹೇಗೆ ತಿರ್ಸ್ಬೇಕಂತನೂ ನಂಗೆ ಗೊತ್ತಿಲ್ಲ, ಮತ್ತು ಹೇಗೆ ಒತ್ಸಾವ್ಗೆ ರಸಾಯನ ನಾನು ಹೇಗೆ ಮಾಡೋಕ್ಕಾಗುತ್ತೆ ಅಂತ ಟೆನ್ಷನ್ ಮಾಡಿಕೊಂಡು ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಒಂದು ಕೆಲಸ ಮಾಡೋಣ, ಹೋಟೆಲಿಂದ ಆರ್ಡರ್ ಮಾಡಿ ತರಿಸೋಣ, ಹೇಗೋ ಮನೆಯವ್ರಿಗೆ ಗೊತ್ತಾಗೋಲ್ಲ ನಾನೇ ಮಾಡಿದ್ದೀನಿ ಅಂತ ಅನ್ಕೊತಾರೆ, ಈಗ ಕಾಫಿ ಮಾಡಿದ್ದೀನಿ ಅಲ್ವಾ ಅದೇ ಥರ ಅಂತ. ಆಗ ಶ್ರೇಷ್ಠ ಹೋಟೆಲಿಂದ ತರಿಸ್ಬಿಡೋಣ, ಎಲ್ಲರನ್ನೂ ಸರಿಯಾಗಿ ಬಕ್ರ ಮಾಡ್ಬೋದು, ನನಗೆ ಕೆಲಸ ಕೊಡ್ತಾರೆ ಅಲ್ವಾ, ನೋಡ್ತಾ ಇರಿ ಅಂತ ಶ್ರೇಷ್ಠ ಹೋಟೆಲಲ್ಲಿ ಆರ್ಡರ್ ಮಾಡ್ತಾಳೆ. ಹೋಟೆಲಿಂದ ಆರ್ಡರ್ ಮಾಡಿ ತರಿಸ್ತಾಳೆ. ಆಗ ಮನೆಯವ್ರಿಗೆಲ್ಲರಿಗೂ ತಗೊಂಡೋಗಿ ತಿಂಡಿ ಬಡಿಸೋಕ್ಕೆ ಹೋದಾಗ, ಏನು ಶ್ರೇಷ್ಠ ನಿಜವಾಗ್ಲೂ ಇದೆಲ್ಲ ನಿಂಗೆ ಮಾಡೋಕ್ಕೆ ಬರುತ್ತಾ, ನಿಜವಾಗ್ಲೂ ಘಮ ಘಮ ಅಂತ ಇದೆ, ಬಾಗೆಗಿಂತ ಚೆನ್ನಾಗಿ ಮಾಡಿದೀಯ ಅಂತ ಅನಿಸುತ್ತೆ ಅಂತ ಕುಸುಮ ಹೇಳಿದಾಗ, ಹೌದು ಅತ್ತೆ, ನಿಮ್ಮ ಸೊಸೆ ಅಲ್ವಾ ಅಂತ ಶ್ರೇಷ್ಠ ಮಾತಾಡ್ತಾ ಇರ್ತಾಳೆ. ಆವಾಗ ಭಾಗ್ಯಗೆ ಅನುಮಾನ ಬಂದಿರುತ್ತೆ, ನಿಜವಾಗ್ಲೂ ನೀನೇ ಮಾಡಿದ, ನನಗಂತೂ ನಂಬೋಕ್ಕಾಗ್ತಾ ಇಲ್ಲ, ಇಷ್ಟು ಚೆನ್ನಾಗಿ ಅದು ಮೊದಲನೇ ಸರಿ ಅಡುಗೆ ಮಾಡೋಕ್ಕೆ ಬರದೇ ಇರೋರು ಹೇಗೆ ಮಾಡ್ತಾರೆ, ಹೋಟೆಲಿಂದ ಏನಾದರೂ ತರಿಸಿದೀಯಾ ಅಂತ ಭಾಗ್ಯ ಹೇಳಿದ ತಕ್ಷಣ ಇಲ್ಲಿ ಶ್ರೇಷ್ಠಗೆ ತುಂಬ ಟೆನ್ಷನ್ ಆಗಿಬಿಡುತ್ತೆ. ಅಯ್ಯೋ ಭಾಗ್ಯಗೆ ಏನಾದರೂ ನಾನು ಹೋಟೆಲಲ್ಲಿ ಆರ್ಡರ್ ಮಾಡಿರೋದು ಗೊತ್ತಾಗೋಯ್ತಾ ಏನು ಅಂತ. ಇದಿಷ್ಟು ಗುರುವಾರದ ಸಂಚಿಕೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಇದೇ ಥರ ಮುಂದಿನ ಎಪಿಸೋಡ್ ಕೂಡ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.